Hello, champions. So, in this video, I'll be discussing some of the important questions from electricity and magnetic effects. So, all this questions here. Again, if you want the PDF, let me see if I get 500 likes. 500 likes bantu andre I'll be sharing in the group. ಅಂತ ಹೇಳಕ್ಕಾಗತ್ತಾ? Yes, I'll be happy if I get 500 likes. But if not also, I don't. ಇದು exam time, so I don't want to like ಬಂದ್ರೆ ಅಷ್ಟೇ ಅಂತ ಇಲ್ಲ. It's for your benefits. So barli barde irli, I'll be sharing it in the group because ನಿಮಗೆ ಹೆಲ್ಪ್ ಆಗಂಗಿದ್ರೆ that is more than happier for me. I'm more than happier if it is going to help you. So let's see some of the questions. Some of the like ಎಷ್ಟೋ ಕ್ವಶನ್ಸ್ ಕವರ್ ಮಾಡಿದ್ದೀನಿ. ಐ ಹ್ಯಾವ್ ಟ್ರೈ ಟು ಕವರ್ ಮೋಸ್ಟ್ ಆಫ್ ದೆಮ್. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ದ ಆನ್ಸರ್. ಸೊ ಎಲ್ಲೆಲ್ಲಿ ಹೆಂಗೆ ಕೇಳ್ಬೋದು ಅಥವಾ ಕೀ ಪಾಯಿಂಟ್ಸ್ ಏನು ಅಂತ ಅಷ್ಟೇ ನೋಡ್ತೀನಿ. ಸೊ ಕ್ವಶನ್ಸ್ ಇರುತ್ತೆ ನಿಮ್ಗೆ ಎಲ್ಲಿ ಬೇಕು. ಆ್ಯಂಡ್ ಐ ಆಮ್ ಅಗೇನ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನಿಮಗೆ ಕ್ವಶನ್ ಗೊತ್ತಿತ್ತು ಅಂದರೆ ಡೋಂಟ್ ಸ್ಪೆಂಡ್ ಟು ಮಚ್ ಆಫ್ ಟೈಮ್. ಓಕೆ, ಕ್ವಶನ್ ನೋಡ್ತೀರಾ, ಆನ್ಸರ್ ಬಂತ, ಫೈನ್. ಇಫ್ ಯು ಆರ್ ಕನ್ಫ್ಯೂಸ್ಡ್ ಅಥವಾ ನಿಮಗೆ ಎಲ್ಲೋ ಮಿಸ್ ಆಗ್ತಿದೆ ಅಂದರೆ ಓನ್ಲಿ ದೆನ್ ಟು ಟ್ರೈ ಟು ಫೈಂಡ್ ದ ಆನ್ಸರ್ಸ್. ಅಥವಾ ಇದಕ್ಕೆ ಆನ್ಸರ್ಸು ಎಲ್ಲ ಕೆಲವೊಂದು ವೀಡಿಯೋಸಲ್ಲಿ ಕವರ್ ಮಾಡಿದ್ದೀನಿ. ಬಟ್ ಅಗೇನ್ ಇಫ್ ಯು ಆರ್ ಏಬಲ್ ಟು ಫೈಂಡ್, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಆರ್ ಬಿ ಕ್ವಿಕ್ ಬಿಕಾಸ್ ಟೈಮು ಏನು ಇವತ್ತು ನಾಳೆ ಅಷ್ಟೇ, ಜಾಸ್ತಿ ಟೈಮು ಇಲ್ಲ. ಬಿ ಕ್ವಿಕ್. ಓಕೆ, ಸೊ ನೋಡೋಣ ಕ್ವಶನ್ಸು. ಎಸ್ ಐ ಯೂನಿಟ್. ಸೊ ಎಸ್ ಐ ಯೂನಿಟ್ ಬಗ್ಗೆ ಅಂತೂ ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ಲ ಎಸ್ ಐ ಯೂನಿಟ್ಸು ಚೆಕ್ ಮಾಡಿರಿ ಬಿಕಾಸ್ ಯಾವ್ದು ಎಸ್ ಐ ಯೂನಿಟ್ಸ್ ಆದರೂ ಕೇಳ್ಬೋದು. ಸೊ ಎಲೆಕ್ಟ್ರಿಕ್ ಕರೆಂಟು ಆ್ಯಂಡ್ ದ ಡಿವೈಸ್ ಯೂಸ್ ಟು ಮೆಜರ್ ರೇಟ್ ಆಫ್ ಕರೆಂಟು. ಒಂದು ಆ್ಯಮ್ ಮೀಟರು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವೋಲ್ಟ್ ಮೀಟರು ಎರಡು ಹೆಂಗೆ ಕನೆಕ್ಟ್ ಮಾಡ್ತಾರೆ. ಆ್ಯಮ್ ಮೀಟರು ಸೀರೀಸ್, ವೋಲ್ಟ್ ಮೀಟರು ಪ್ಯಾರಲಲ್ಲು. ಎಸ್ ಐ ಯೂನಿಟ್ ಓಕೆ, ಹಾಂ ಇಲ್ಲಿದೆ ನೋಡಿರಿ. ಸೊ ಆ್ಯಮ್ ಮೀಟರು ವೋಲ್ಟ್ ಮೀಟ್ರು ಹೆಂಗೆ ಕನೆಕ್ಟ್ ಮಾಡ್ತಾರೆ. ಸೊ ಫೈನ್. ನೆಕ್ಸ್ಟು ಓಮ್ಸ್ ಲಾ ಮೇಲೆ, ಓಮ್ಸ್ ಲಾ ಸ್ಟೇಟ್ಮೆಂಟು, ಜೋಲ್ಸ್ ಲಾ ಸ್ಟೇಟ್ಮೆಂಟು. ಅದಾದಮೇಲೆ ಫಾರ್ಮುಲಾ, ಓಮ್ಸ್ ಲಾ ಫಾರ್ಮುಲಾ ಏನು, ರೆಸಿಸ್ಟೆನ್ಸ್ ಅಂದರೆ ಏನು, ಅಥವಾ ಕರೆಂಟ್ ಅಂದರೆ ಏನು. ಇನ್ನೊಂದು ಓಕೆ, ಸೊ 1 ಮಾರ್ಕ್ಸ್ ಐ ವಿಲ್ ಮೇಕ್ ಎ ವಿಡಿಯೋ ಎಸ್ಪೆಷಲಿ ಫಿಸಿಕ್ಸ್, ಬಿಕಾಸ್ ಫಿಸಿಕ್ಸಲ್ಲಿ ತುಂಬ ಜಾಸ್ತಿ 1 ಮಾರ್ಕ್ಸ್ ಎಲ್ಲೋ ಕೇಳ್ತಾರೆ ಅನ್ನೋದು ತುಂಬ 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 ಕಮ್ಮಿ. ಸೊ ಕೆಲವೊಂದು ಕ್ವಶನ್ಸ್ನ ನೀವು ನೋಡ್ಕೊಂಡ್ರಿ ಅಂದರೆ ಈಸಿಯಾಗಿ ಫಿಸಿಕ್ಸ್ 1 ಮಾರ್ಕ್ಸ್ ಸಾಲ್ವ್ ಮಾಡ್ಬೋದು. ಅದು ಒಂದು ವಿಡಿಯೋ ಮಾಡ್ತೀನಿ. ಸೊ 1 ಆಂಪಿಯರು, 1 ವೋಲ್ಟು, 1 ಓಮು, ಇದ್ರದ್ದು ಡೆಫಿನೇಷನ್ಸು ಐ ಹ್ಯಾವ್ ಕವರ್ಡ್ ದೇರ್ ಇನ್ ದ 1 ಮಾರ್ಕ್ಸ್ ಕ್ವಶನು. ಸೊ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಓಕೆ. ಫ್ಯಾಕ್ಟರ್ಸ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್. ಲೆಂತು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು, ನೇಚರ್ ಆಫ್ ಮೆಟೀರಿಯಲ್ಲು. ಓಕೆ, ಇಲ್ಲಿದೆ. ನೆಕ್ಸ್ಟು ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ ನೋಡ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್. ಯಾವುದಾದ್ರೂ ಎರಡು ಕೊಟ್ಟು ವೈರ್ಸ್ ಕ್ರಾಸಿಂಗ್ ಈಚ್ ಅದರೋ ಅಥವಾ ವೈರ್ಸ್ ಜಾಯ್ನಿಂಗು, ಬ್ಯಾಟ್ರಿ, ಸೆಲ್ಲು, ಅಲ್ಲೇನು ಟೇಬಲ್ ಇದೆ ಆ ಟೇಬಲ್ನಿಂದ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮೆಟೀರಿಯಲ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಮೇಲೆ, ಸೊ ರೆಸಿಸ್ಟಿವಿಟಿ ಕೊಟ್ಟು ರೆಸಿಸ್ಟೆನ್ಸ್ ಕೇಳ್ಬೋದು. ಅಂದರೆ ಈಗ ಅಥವಾ ಸಿಂಪಲ್ ಆಗಿ ವಿಚ್ 2 ಮೆಟರ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಇನ್ಸುಲೇಟರ್. ಸೊ ಈಗ 2 ವ್ಯಾಲ್ಯೂ ಇದೆ. ಸೊ 2 ವ್ಯಾಲ್ಯೂಸಲ್ಲಿ ಯಾವುದು ಇನ್ಸುಲೇಟರಾಗಿ ಯೂಸ್ ಮಾಡ್ಬೋದು. ಏನು ಕೊಟ್ಟಿದ್ದಾರೆ ನೋಡ್ರಿ, ಕೇರ್ಫುಲ್ಲಾಗಿ ನೋಡ್ರಿ. ರೆಸಿಸ್ಟಿವಿಟಿ ಕೊಟ್ಟಿದ್ರು ಅಂದರೆ ಇನ್ಸುಲೇಟರಾಗಿ ಯೂಸ್ ಮಾಡಬೇಕು ಅಂದರೆ ಏನಿರಬೇಕು, ವ್ಯಾಲ್ಯೂ ಜಾಸ್ತಿ ಇರಬೇಕು. ಸೊ ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಇಟ್ಸ್ ಎ ವೆರಿ ಗುಡ್ ಅಂದರೆ ಇನ್ಸುಲೇಟರು. ವ್ಯಾಲ್ಯೂ ಕಮ್ಮಿ ಇತ್ತು ಅಂದರೆ ಇಟ್ಸ್ ವೆರಿ ಗುಡ್ ಕಂಡಕ್ಟರ್. ಯಾವಾಗ ರೆಸಿಸ್ಟಿವಿಟಿ ಕೊಟ್ಟಾಗ. ಅದೇ ಕಂಡಕ್ಟಿವಿಟಿ ನಿಮಗಿಲ್ಲ, ಬಟ್ ಅದರ ರಿವರ್ಸೇ ಕಂಡಕ್ಟಿವಿಟಿ ಇದು ವ್ಯಾಲ್ಯೂ. ಸೊ ಒಂದು ನೆನ್ಪಿಡ್ಕೊಳ್ಳಿ ಸಾಕು. ರೆಸಿಸ್ಟಿವಿಟಿ ಜಾಸ್ತಿ ಇತ್ತು ಅಂದರೆ ಇಟ್ಸ್ ಆನ್ ಇನ್ಸುಲೇಟರ್, ರೆಸಿಸ್ಟಿವಿಟಿ ಕಮ್ಮಿ ಇತ್ತು ಅಂದರೆ ಇಟ್ಸ್ ಎ ಕಂಡಕ್ಟರ್. ಓಕೆ, ನೆಕ್ಸ್ಟು ರೆಸಿಸ್ಟರ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ಲು ಹೆಂಗೆ ಕನೆಕ್ಟ್ ಮಾಡಬೇಕು ಏನು ಅಂತಲೂ. ಓಕೆ, ಅದು ಒಂದಾಯಿತು. ಮೇಯ್ನ್ ಥಿಯರಿ ಬೇಸ್ಡ್ ಕ್ವಶನ್ ಅಂದರೆ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಯಾಕೆ, ನಾಟ್ ಇನ್ ಸೀರೀಸ್, ಯಾಕೆ, ಅಡ್ವಾಂಟೇಜಸ್ ನೋಡ್ಕೊಳ್ಳಿ. ಐ ಹ್ಯಾವ್ ಕವರ್ಡ್ ಮಲ್ಟಿಪಲ್ ಟೈಮ್ಸ್. ಕಂಡಕ್ಟರ್ ಓಕೆ, ಇದು MCQ ಕೊಟ್ಟಿದ್ರು. ಒಂದು ರೆಸಿಸ್ಟೆನ್ಸ್ ಇದೆ, ಅದನ್ನು 3 ಪಾರ್ಟ ಕಟ್ ಮಾಡಿ ಅದನ್ನು ಮತ್ತೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ವಾಟ್ ಈಸ್ ಎ ಈಕ್ವಲೆಂಟ್ ರೆಸಿಸ್ಟೆನ್ಸ್.
ಅಥವಾ ರೇಷಿಯೋ ಕೇಳ್ಬೋದು RP/RS ಅಥವಾ RS/RP. I've covered those questions also. ಓಕೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಯಾವಾಗ ಕಮ್ಮಿ ಇರುತ್ತೆ? ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ. ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಫೈನ್, ಫಾರ್ಮುಲಾ ಬರಿಬೋದು. ನೆಕ್ಸ್ಟ್, ವೈರ್ ಆಫ್ ಗಿವನ್ ಮೆಟೀರಿಯಲ್ ಕ್ಯಾಲ್ಕುಲೇಷನ್ಸು. ಸೊ ಕ್ಯಾಲ್ಕುಲೇಷನ್ಸ್ ಎಲ್ಲ ನೋಡ್ಕೊಳ್ಳಿ. ಐ ಹ್ಯಾವ್ ಡನ್ 2 videos ಆನ್ ಎಲೆಕ್ಟ್ರಿಸಿಟಿದು ನ್ಯೂಮರಿಕಲ್ಸು. ಐ ಗೆಸ್ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ನಿಮಗೆ ಅರ್ಥ ಆಯಿತು ಅದು ಅಂದರೆ ನಂಬರ್ಸ್ ಒಂದು ಚೇಂಜ್ ಮಾಡ್ಬೋದು, ಬಟ್ ಐ ಹ್ಯಾವ್ ಕವರ್ಡ್ ಆಲ್ ದ ಕಾನ್ಸೆಪ್ಟ್ಸ್ 99.9%. ಅದರಿಂದನೇ ನಂಬರ್ಸ್ ಚೇಂಜ್ ಮಾಡಿ ಬರ್ಬೋದು ಅಥವಾ ನಾವು ಹಾಗೆ ಬರ್ಬೋದು ಇಫ್ ಯು ಆರ್ ಲಕ್ಕಿ. ಓಕೆ, ಸೊ ಏನೋ ಇದಲ್ಲ, ಇಷ್ಟೇ ಅಲ್ಲ, ಇನ್ನು ಸಾಕಷ್ಟು ಪ್ರಾಬ್ಲಮ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಯಾವುದು ಗ್ರೂಪಲ್ಲೂ ಕಳಿಸಿದ್ದೀನಿ ನೆನ್ನೆ. ಸರ್ಕ್ಯೂಟ್ ಅನಾಲಿಸಿಸ್ ಪ್ರಾಬ್ಲಮ್ಮು. ಓಕೆ, ವ್ಯಾಲ್ಯೂಸ್ ಅಂದರೆ ಕ್ಯಾಲ್ಕುಲೇಷನ್. ಅಗೇನ್ ದಿಸ್ ಆರ್ ದ ಕ್ಯಾಲ್ಕುಲೇಷನ್ಸು. ಫೈನ್, ಕ್ಯಾಲ್ಕುಲೇಟ್ ಟೋಟಲ್ ರೆಸಿಸ್ಟೆನ್ಸು, ಪ್ಯಾರಲಲ್. ಇದು ಸಿಂಪಲ್ ಕ್ವಶನ್ಸ್ ಇದು. ಅಗೇನ್ ಹೀಟ್ ಪ್ರಾಬ್ಲಮ್ ಮೇಲೆ. ಸೊ ಹೀಟ್ ಕೊಟ್ಟಿದ್ದಾರೆ, ಟೈಮ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ V ಫೈಂಡ್ ಮಾಡಬೇಕು. ಕರೆಂಟ್ ಫೈಂಡ್ ಮಾಡ್ಕೊಂಡು ಮಾಡಿದ್ರೆ ಇಟ್ಸ್ ಗುಡ್, ಬಿಕಾಸ್ ಟೆಕ್ಸ್ಟ್ ಬುಕ್ಕಲ್ಲೂ ಎಕ್ಸಾಂಪಲ್ ಪ್ರಾಬ್ಲಮಲ್ಲೂ ಹಾಗೆ ಸಾಲ್ವ್ ಮಾಡಿರೋದು. ಸೊ ಫಸ್ಟು ಕರೆಂಟ್ ಫೈಂಡ್ ಮಾಡ್ತೀರಾ, ರೆಸಿಸ್ಟೆನ್ಸ್ ಗೊತ್ತು, ಆಮೇಲೆ V ಫೈಂಡ್ ಮಾಡ್ತೀರಾ. ಸೊ ಪ್ರಾಬ್ಲಮ್ ಎಲ್ಲ ಲೈಕ್ ನೋಡಿರಿ, ನಂಬರ್ಸ್ ಅಷ್ಟೇ ಚೇಂಜ್ ಮಾಡಿದ್ರೆ ಈಚ್ 2 ಸೆಕೆಂಡ್ ಇಲ್ಲಿ ಟೈಮ್ 2 ಸೆಕೆಂಡ್, ಇಲ್ಲಿ ಟೈಮ್ 1 ಸೆಕೆಂಡು. ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸೇ ಕೇಳ್ತಿರೋದು. ಅದನ್ನು ನ್ಯೂಮರಿಕಲ್ಸಲ್ಲಿ ಸಾಲ್ವ್ ಮಾಡಿದ್ದೇನೆ. ಪವರ್ ಆ್ಯಂಡ್ ಎನರ್ಜಿ ಕನ್ಸಂಪ್ಷನ್, ಇದನ್ನು ಈ ಟೈಪ್ ಪ್ರಾಬ್ಲಮ್ ಕ್ವಶನ್ಸ್, ಈ ಟೈಪ್ ಕ್ವಶನ್ಸ್ ಏನಿದೆ ಸಾಲ್ವ್ ಮಾಡಿರಿ. ಆಲ್ಸೋ ಸಾಲ್ವ್ಡ್ ಇನ್ ನ್ಯೂಮರಿಕಲ್ಸ್. ಇದೆಲ್ಲ ನ್ಯೂಮರಿಕಲ್ಸಲ್ಲಿ ಸಾಲ್ವ್ ಮಾಡಿರೋದು, ಬಟ್ ಇನ್ನೊಂದ್ಸಲ ನಿಮಗೆ ಕ್ವಿಕ್ಕಾಗಿ ನೋಡ್ಕೊಳೋದಕ್ಕೆ ನಾನು ಕ್ವಶನ್ಸ್ ಕೊಟ್ಟಿದ್ದೀನಿ, ಬಿಕಾಸ್ ಕೆಲವೊಬ್ರು ಹಿಂದೆ ಹೋಗಿ ನೋಡಲ್ಲ. ಸೊ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ, ಅಗೇನ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಇಫ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್ ಎನಿ ಕ್ವಶನ್ಸ್, ಪ್ಲೀಸ್ ಡೋಂಟ್ ಸ್ಪೆಂಡ್ ಯುವರ್ ಟೈಮ್ ಅಗೇನ್ ಸಾಲ್ವಿಂಗ್ ದಟ್. ಜಸ್ಟ್ ಮೂವ್ ಆನ್, ಟೈಮ್ ಇಸ್ ಪ್ರಿಷಿಯಸ್. ಸೊ ಓಕೆ, ನೆಕ್ಸ್ಟ್ ಚಾಪ್ಟರ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸ್, ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು. ಆ್ಯಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ಅಂತಿದ್ರು, ಆ್ಯಕ್ಟಿವಿಟಿ ಬೇಸ್ಡ್ ವೀಡಿಯೋಸು ಅದನ್ನು ಸಪ್ರೇಟಾಗಿ ಮಾಡೋಕ್ಕಾಗಲ್ಲ, ಲೆಟ್ ಮೀ ಬಿ ಫ್ರ್ಯಾಂಕ್. ಬಟ್ ಇಲ್ಲೇ ಕೆಲವೊಂದು ಕೊಟ್ಟಿದ್ದೀನಿ. ಸೊ ಹೆಂಗೆ, ಹೌ ಡು ಯು ಟ್ರೇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ದ ಬಾರ್ ಮ್ಯಾಗ್ನೆಟು. ಸೊ ಕಾಂಪಾಸ್ ಎಕ್ಸ್ಪೆರಿಮೆಂಟ್ ಏನಿದೆ ಅದು, ಅಥವಾ ಇದರಿಂದ ಇನ್ನೊಂದು ಕೇಳ್ಬೋದು ಅಂದರೆ ಯಾವುದು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು. ಆ ಆ್ಯಕ್ಟಿವಿಟಿ ಏನೋ ಹಾರ್ಸ್ ಶೂ ಮ್ಯಾಗ್ನೆಟಲ್ಲಿ ಮಧ್ಯದಲ್ಲಿ ನೀವು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಪ್ಲೇಸ್ ಮಾಡಿ ಕರೆಂಟ್ ಪಾಸ್ ಮಾಡಿದಾಗ ಸೊ ಅದು ಕಂಡಕ್ಟರ್ ಹೆಂಗೆ ಮೂವ್ ಆಗುತ್ತೆ, ಅದು ಡು ನಾಟ್ ಇಂಟರ್ಸೆಕ್ಟ್, ಯಾಕೆ ಇಂಟರ್ಸೆಕ್ಟ್ ಆಗಲ್ಲ, ಪ್ರಾಪರ್ಟೀಸ್. ಓಕೆ, ಸೇಮ್ ಇದೆ, ಎರಡು ಸೇಮ್. ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಲಿಸ್ಟ್ ಎನಿ 4 ಪ್ರಾಪರ್ಟೀಸ್. ಸೇಮ್ ಪ್ರಾಪರ್ಟೀಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಬಿಕಾಸ್ ಕೇಳಿದ್ರು 2 ಮಾರ್ಕ್ಸ್ಗೆ ಈಸಿಯಾಗಿ ಬರಿಬೋದು, ಕೆಲವೊಂದ್ಸಲ 1 ಮಾರ್ಕ್ಸು ಕೇಳ್ತಾರೆ. 1 ಮಾರ್ಕ್ಸ್ ಕೇಳಿದ್ರೆ 2 ಪಾಯಿಂಟು, 2 ಮಾರ್ಕ್ಸ್ ಕೇಳಿದ್ರೆ 4 ಪಾಯಿಂಟು. ಎರಡೆರಡೇ ಬರಬೇಡ್ರಿ. ನಿಮಗೆ 1 ಮಾರ್ಕ್ಸ್ ಕೇಳಿದ್ರೆ 4 ಪಾಯಿಂಟ್ ಬರ್ತೀರ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಟೈಮ್ ಇತ್ತು ಅಂದರೆ ಇರತ್ತೆ, ಆರಾಮಿರತ್ತೆ. ನೆಕ್ಸ್ಟು ಓಕೆ, ಸೊ ರೈಟ್ ಹ್ಯಾಂಡ್ ದೆನ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಲೆಫ್ಟ್ ಹ್ಯಾಂಡ್ ಅಲ್ಲ, ರೈಟ್ ಹ್ಯಾಂಡ್ ತಮ್ ರೂಲ್ ನೋಡ್ಕೊಳ್ಳಿ, ಸ್ಟೇಟ್ಮೆಂಟ್ ಗೊತ್ತಿರಲಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಪರ್ಟಿಕ್ಯುಲರ್ ಫಿಂಗರ್ಸ್ ಕೇಳ್ಬೋದು. ತಂಬ್ ಏನು, 4 ಫಿಂಗರ್ ಏನು, ಮಿಡಲ್ ಫಿಂಗರ್ ಏನು ಸಪ್ರೇಟಾಗಿ ಕೇಳ್ಬೋದು. ಸೊ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಇಲ್ಲ ಅಂದರೂ ನಿಮಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತೂ ಬರಲೇಬೇಕು. ಸೊ ಬಂತು ಅಂದರೆ ಏನು ಕ್ವಶನ್ ಕೇಳಿದ್ರು, ಯಾವ ಫಿಂಗರ್ದು ಕೇಳಿದ್ರು ಬರಿಬೋದು. ಹಾಗೇನು MCQ ಕೇಳ್ತಾರೆ, ಹಿಂಗೆ ಕೇಳಿದ್ರು ಅಂದರೆ ವೆರಿಫೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಹೇಳಿದ್ನಲ್ಲ, ಹಾರ್ಸ್ ಶೂ ಮ್ಯಾಗ್ನೆಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮಧ್ಯದಲ್ಲಿ ಪ್ಲೇಸ್ ಮಾಡಿ ಕರೆಂಟ್ ಪಾಸ್ ಮಾಡಿದಾಗ. ಸೊ ಇದೊಂದು ಆ್ಯಕ್ಟಿವಿಟಿ ಬೇಸ್ಡ್ ಕ್ವಶನ್ನು. ಸೇಮ್, ಎರಡು ಸೇಮೇ. ಅಪಿಯರ್ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಪಾಸ್ ಥ್ರೂ ಎ ಸರ್ಕ್ಯುಲರ್ ಲೂಪ್. ಸರ್ಕ್ಯುಲರ್ ಲೂಪಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಹೆಂಗಿರುತ್ತೆ. ಸೊ ಡಯಾಗ್ರಾಮು
ಐ ಆಮ್ ರಿಪೀಟಿಂಗ್ ಫಾರ್ ಐ ಡೋಂಟ್ ನೋ ಎನ್ ನಂಬರ್ ಆಫ್ ಟೈಮ್ಸ್ ಇರ್ಬೋದು. ಪ್ಲೀಸ್ 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 ಲೆಟ್ಸ್ ನಾಟ್ ಬಿಕಮ್ ಸೈಂಟಿಸ್ಟ್ ಎಕ್ಸಾಮ್ ಹಾಲಲ್ಲಿ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕ್ವಶನ್ ಇದೆ, ಲೈಕ್ ಕ್ವಶನ್ ಅಂದರೆ ಲೈಕ್ ಡಯಾಗ್ರಾಮು ಯಾವ ಥರ ಇದೆ ಪ್ಲೀಸ್ ಹಾಗೆ ಬರೀರಿ. ಪ್ಲಸ್ಸು ಮೈನಸ್ ಹೆಂಗಿರುತ್ತೆ ಹಾಗೆ ಇರಲಿ, ಕರೆಂಟ್ ಡೈರೆಕ್ಷನ್ ಹೆಂಗಿದೆ ಹಾಗೆ ಇರಲಿ, ಏನೂ ಚೇಂಜ್ ಮಾಡೋಕ್ಕೆ ಹೋಗಬೇಡ್ರಿ. ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ತಲೆಯಲ್ಲಿರಲಿ, ಎಕ್ಸಾಮ್ ಪೇಪರಲ್ಲೂ ಹಾಗೆ ಬರೀರಿ. ಎಸ್ಪೆಷಲಿ ಈ ಚಾಪ್ಟ್ರಿಗೆ ನೀವು ಕರೆಂಟ್ ಎಲೆಕ್ಟ್ರಿಸಿಟಿಲಿ ಪ್ಲಸ್ಸು ಮೈನಸ್ಸು ಚೇಂಜ್ ಮಾಡಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿರಿ ಏನೂ ತೊಂದರೆ ಇಲ್ಲ. ಬಟ್ ಇದರಲ್ಲಿ ತೊಂದರೆ ಇಲ್ಲ ಅಂದರೆ ಅದು ಕರೆಕ್ಟಾಗಿ ಇರಬೇಕು. ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು, ಡೈರೆಕ್ಷನ್ನು, ಕರೆಂಟ್ ಡೈರೆಕ್ಷನ್ನು ಲಿಂಕ್ ಇರುತ್ತೆ. ಸೊ ಆ ಮೂಮೆಂಟಲ್ಲಿ ನೀವು ಎಲ್ಲ ಚೆಕ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಸೊ ಪ್ಲೀಸ್ ಚೇಂಜ್ ಮಾಡಬೇಡ್ರಿ. ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಡಯಾಗ್ರಾಮ್ಸು ಹಾಗೆ ಬರೀರಿ. ಸಾಲಿನಾಯ್ಡ್, ಇದಕ್ಕೆ ಹೇಳ್ತಿರೋದು. ಸೊ ಸಾಲಿನಾಯ್ಡ್ ಅಂತ ಕೇಳಿದಾಗ ಡಯಾಗ್ರಾಮ್ ಹೆಂಗಿದೆ ಹಾಗೆ ಬರೀರಿ, ಕರೆಂಟ್ ಡೈರೆಕ್ಷನ್ ಹೆಂಗಿದೆ ಹಾಗೆ ಬರೀರಿ, ನಾರ್ತು ಸೌತ್ ಎಲ್ಲಿದೆ ಅಲ್ಲೇ ಇಂಡಿಕೇಟ್ ಮಾಡಿರಿ. ಟೆಕ್ಸ್ಟ್ ಬುಕ್ಕಲ್ಲಿ ಡಯಾಗ್ರಾಮ್ ಹಂಗೆ ಫೈನ್. ಅರೌಂಡ್ ಕರೆಂಟ್ ಸಾಲಿನಾಯ್ಡ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಾಪರ್ಟೀಸ್, ಬಾರ್ ಮ್ಯಾಗ್ನೆಟ್ ಗೊತ್ತು ಅಂದರೆ ಇದು ಎಲ್ಲ ಆಲ್ಮೋಸ್ಟ್ ಸೇಮೇ. ಒಂದು ಸ್ವಲ್ಪ ವರ್ಡಿಂಗ್ಸು ಕೆಲವೊಂದು ಕಡೆ ಚೇಂಜ್ ಬಿಟ್ಟರೆ ಇನ್ನೆಲ್ಲ ಸೇಮು. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಏನಿರುತ್ತೆ, ಯೂನಿಫಾರ್ಮ್ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಸಾಫ್ಟ್ ಐರನ್ನ ಸಾಲಿನಾಯ್ಡ್ ಒಳಗೆ ಪ್ಲೇಸ್ ಮಾಡಿದಾಗ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಏನ್ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ನ ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡಬೇಕು, ಒಂದು ಕರೆಂಟ್ ಜಾಸ್ತಿ ಮಾಡಬೇಕು, ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡಬೇಕು. ಅಂದರೆ ಯಾವುದಾದ್ರೂ ಒಂದಾದರೂ ನಡೆಯುತ್ತೆ. ಇಲ್ಲ ಯೂಸಿಂಗ್ ಎ ವೆರಿ ಗುಡ್ ಮೆಟೀರಿಯಲ್. ಸೊ ದಿಸ್ ಆರ್ ದ 3 ಆಪ್ಷನ್ಸ್. ಇದಿಷ್ಟು ಗೊತ್ತಿದ್ರು ಈಗ ಸಾಕು. ಅಥವಾ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡೋದು. ಎಕ್ಸ್ಪ್ಲೇನ್ ದ ಮೆಥಡ್ ಆಫ್ ಪ್ರಿಪೇರಿಂಗ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟ್. ಸೇಮ್ ಕ್ವಶನ್ ಹಿಂಗಾದ್ರೂ ಕೇಳ್ಬೋದು, ಹಿಂಗಾದ್ರೂ ಕೇಳ್ಬೋದು. ಏನೋ ಅಳಿಯಲ್ಲ ಮಗಳ ಗಂಡ, ಸೇಮ್. ಹೌ ಕ್ಯಾನ್ ದ ಸ್ಟ್ರೆಂತ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟೆಡ್ ಬೈ ಸರ್ಕ್ಯುಲರ್ ವೈರ್ ಬಿಕಮ್ಸ್ ಇನ್ಕ್ರೀಸ್ಡ್. ಈಗ ಅಷ್ಟೇ ಹೇಳೋದಲ್ಲ. ಪ್ರಾಪರ್ಟೀಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಸಲ ಕೇಳಿದ್ದಾರೆ ಇದನ್ನ. ಅಗೇನ್ ಇದನ್ನ ಹಿಂಗೂ ಕೇಳ್ಬೋದು. ಕ್ವಶನ್ ಹೆಂಗೆ ಇಲ್ಲಿ ಒಂದು ನೋಡಿದ್ರೆ ಯು ಡೋಂಟ್ ಹ್ಯಾವ್ ಟು ಸಾಲ್ವ್ ದಿಸ್, ಸ್ಕಿಪ್ ಮಾಡ್ರಿ. ಫೈನ್. ನೆಕ್ಸ್ಟು ಓಕೆ, ಮತ್ತೆ ಇನ್ನೊಂದ್ಸಲ ರಿಪೀಟ್ ಆಯ್ತಾ? ಅದೇ ಇನ್ನೊಂದ್ಸಲ ರಿಪೀಟ್ ಆಯ್ತು. ಫೈನ್. ಹೀಟಿಂಗ್, ಜೋಲ್ಸ್ ಲಾ ಆಫ್ ಹೀಟಿಂಗ್. ಇದಕ್ಕೆ ಇಲ್ಲಿ ಬಂತು, ಎಲೆಕ್ಟ್ರಿಸಿಟಿಲಿ ಬರ್ಬೇಕಿತ್ತಲ್ಲ. ಫೈನ್. ಜೋಲ್ಸ್ ಲಾ ಆಫ್ ಹೀಟಿಂಗು, ಎಲೆಕ್ಟ್ರಿಕ್ ಬಲ್ಬ್ಸ್ ಮೇನ್. ಸೊ ಎಲೆಕ್ಟ್ರಿಕ್ ಬಲ್ಬು ಹೆಂಗೆ ವರ್ಕ್ ಆಗುತ್ತೆ, ಜೋಲ್ಸ್ ಲಾ ಆಫ್ ಹೀಟಿಂಗ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಸೊ ಗೊತ್ತಿಲ್ಲ ಅಂದರೆ ಒಂದು ವಿಡಿಯೋಲಿ ಚೆಕ್ ಮಾಡಿರಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಟಂಗ್ಸ್ಟನ್ನು ಟೆಂಪರೇಚರ್ ಬರೀರಿ, ಜೋಲ್ಸ್ ಲಾ ಆಫ್ ಹೀಟಿಂಗ್ ಮೇಲೆ ವರ್ಕ್ ಆಗುತ್ತೆ. ಕರೆಂಟ್ ಪಾಸ್ ಮಾಡ್ತಾ ಮಾಡ್ತಾ ಅದು ಹೀಟ್ ಆಗುತ್ತೆ, ಹೀಟ್ ಆದಷ್ಟು ಲೈಟ್ ರೇಡಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಒಂದು ಇದು ಬಿಟ್ಟರು ಅಂದರೆ ಇನ್ನೊಂದು ಯಾವ ನೀವು ಡಿವೈಸ್ನ ಜೋಲ್ಸ್ ಲಾ ಆಫ್ ಹೀಟಿಂಗ್ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ ಹೀಟರು ಅಥವಾ ಕಾಯಿಲ್, ಲೈಕ್ ಹೀಟರ್ ಕಾಯಿಲು, ಓವನ್ನು, ಆಲ್ ದೋಸ್ ಥಿಂಗ್ಸ್ ವರ್ಕ್ ಆನ್ ದ ಜೋಲ್ಸ್ ಲಾ ಆಫ್ ಹೀಟಿಂಗ್. ಫ್ಯೂಸ್ ಅಗೇನ್ ವೆರಿ ಗುಡ್ ಎಕ್ಸಾಂಪಲ್. ಇದು ಬಿಟ್ಟು ನಾನು ಎಲ್ಲ ಹೇಳ್ತಾ ಇದ್ದೀನಿ. ಫ್ಯೂಸ್ ವರ್ಕ್ಸ್ ಆನ್ ಜೋಲ್ಸ್ ಲಾ ಆಫ್ ಹೀಟಿಂಗ್. ಕರೆಂಟ್ ಪಾಸ್ ಮಾಡಿದಷ್ಟು ಹೀಟ್ ಜಾಸ್ತಿ ಆಗುತ್ತೆ. ಹೆಂಗೆ ಜಾಸ್ತಿ ಆಗುತ್ತೆ, ಸ್ಕ್ವೇರ್ ಆಫ್ ಕರೆಂಟ್. 1 ಆಂಪಿಯರ್ ಇತ್ತು ಅಂದರೆ ಓಕೆ, 1 ಆಂಪಿಯರಿಂದ 2 ಆಂಪಿಯರ್ಸ್ ಚೇಂಜ್ ಆಯಿತು ಅಂದರೆ ಹೀಟ್ ವಿಲ್ ಬಿಕಮ್ 4 times, ಯಾಕಂದರೆ ಸ್ಕ್ವೇರ್ ಆಗ್ತಿದೆ. ನೇಮ್ ದ ಮೆಟಲ್ಸ್ ಯೂಸ್ಡ್ ಇನ್ ದ ಫಿಲಮೆಂಟ್. ಯಾವುದು, ಟಂಗ್ಸ್ಟನ್. ಗ್ಯಾಸ್ ಫಿಲ್ಡ್, ನಿಯಾನ್ ಆರ್ ಇನರ್ಟ್ ನೈಟ್ರೋಜನ್. ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ದಯವಿಟ್ಟು ನೋಡ್ಕೊಳ್ಳಿ. ಇರೋದು 1 ಅಥವಾ 1.5 ಪೇಜ್. ಒಂದು ಪೇಜು ಆ ಡಯಾಗ್ರಾಮ್ ಬಿಟ್ಟು ಅಂದರೆ ಒಂದು ಪೇಜು. ಒಂದು ಪೇಜಲ್ಲಿ ಒಂದು ಕ್ವಶನ್ ಪಕ್ಕ. ಒಂದು ಪೇಜ್ ಒಂದು ಕ್ವಶನ್, 1 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು. ಎಸ್ಪೆಷಲಿ ಯಾವುದು ನೋಡಬೇಕು ಅಂದರೆ ಎಲ್ಲಿದೆಯಪ್ಪ, ವಾಟ್ ಈಸ್ ಓವರ್ಲೋಡಿಂಗ್, ಏನಲ್ಲಿ ಶಾರ್ಟ್ ಸರ್ಕ್ಯೂಟ್. ಇದಂತೂ ಮಿಸ್ ಮಾಡಲೇಬಾರ್ದು. ವಾಟ್ ಈಸ್ ಓವರ್ಲೋಡಿಂಗ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಅಂತ ಕೇಳ್ಬೋದು. ಇಲ್ಲ
ಹೌ ಡು ಯು ಪ್ರಿವೆಂಟ್ ಓವರ್ಲೋಡಿಂಗ್ ಶಾರ್ಟ್ ಸರ್ಕ್ಯೂಟ್? ಸೇಮ್, ಅಂದರೆ ಲೈಕ್ ಒಂದು ಗೊತ್ತಿತ್ತು ಅಂದರೆ ಹೆಂಗಾಗತ್ತೆ ಅಂತ ಗೊತ್ತಿತ್ತು ಅಂದರೆ ಅದ್ರ ಆಪೋಸಿಟೇ ಪ್ರಿವೆಂಟ್ ಮಾಡೋದು. ಆಯಿತು. ಸೊ ಓವರ್ಲೋಡಿಂಗು ಶಾರ್ಟ್ ಸರ್ಕ್ಯೂಟ್ ನೋಡ್ಕೊಳ್ಳಿ. ಇದ್ರ ಜೊತೆ ಯಾವ್ಯಾವ ಕಲರು ಏನೇನು ಏನೋ ಯಾವ್ಯಾವ ವೈರ್ಸು ಏನೇನು ಕಲರ್ಸು ಅದ್ರ ಫಂಕ್ಷನ್ಸು. ಆ್ಯಂಡ್ ಒನ್ ಮೋರ್ ಅಂದರೆ ಎಲ್ಲಿದೆ ಓವರ್ಲೋಡಿಂಗ್. ಹಾಂ, ಸೊ ಗ್ರೀನ್ ವೈರ್ ಅದರದ್ದು ಫೈನ್, ಅದೊಂದು ಇಲ್ಲಿದೆ, ಬಟ್ ಇಲ್ಲಿದೆಲ್ಲ. ಸೊ ವಾಟ್ ಈಸ್ ದ ರೋಲ್ ಆಫ್ ಅರ್ತ್ ವೈರ್? ಸೊ ಅರ್ತ್ ವೈರ್ದು ರೋಲ್ ಏನು? ಮೆಟಾಲಿಕ್ ಆಬ್ಜೆಕ್ಟ್ಸ್ ಅಂತ ಮೆನ್ಷನ್ ಮಾಡಲೇಬೇಕು ಅರ್ತ್ ವೈರ್ ಕೊಟ್ಟರು ಅಂದರೆ. ಸೊ ಅರ್ತ್ ವೈರ್, ಸೊ ಅರ್ತ್ ವೈರ್ದು ಮೆಟಾಲಿಕ್ ಆಬ್ಜೆಕ್ಟ್ಸ್ ಅಂತ ಮೆನ್ಷನ್ ಮಾಡಲೇಬೇಕು, ದಯವಿಟ್ಟು ಮೆನ್ಷನ್ ಮಾಡಿರಿ. ಫೈನ್. ಮೆಷರ್ಸ್ ಸೇಮ್, ನಾಟ್ ಕನೆಕ್ಟೆಡ್ ಇನ್ ಸೀರೀಸ್, ಅಲ್ಲೂ ಆಯಿತು, ಇದೂ ಸೇಮೇ. ಪ್ಯಾರಲಲ್ ಕನೆಕ್ಟ್ ಮಾಡಬೇಕು, ಸೀರೀಸಲ್ಲಿ ಮಾಡಬಾರ್ದು. ಅದೇ ಕ್ವಶನ್ ಇನ್ನೊಂದು ಥರ ಕೇಳ್ಬೋದು. ರೀಸನ್ಸ್ ಫಾರ್ ಓವರ್ಲೋಡಿಂಗ್, ಫೈನ್. ಲೈವ್ ವೈರು ನ್ಯೂಟ್ರಲ್ ವೈರ್ ಕಾಂಟ್ಯಾಕ್ಟ್ ಬಂದಾಗ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್ ಓವರ್ಲೋಡಿಂಗ್ ಗೊತ್ತಿತ್ತು ಅಂದರೆ ಎಲ್ಲ ಅದಕ್ಕೆ ಹೇಳೋದು. ಆ ಒಂದು ಪೇಜ್ನ ಕ್ಲೀನಾಗಿ ಓದ್ರಿ. ಸೊ ಅಗೇನ್, ವಾಟ್ ಈಸ್ ದ ಪೊಟೆನ್ಷಿಯಲ್, 1 ಮಾರ್ಕ್ಸಿಗೆ ಕೇಳಬೇಕು ಅಂದರೆ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್? 220 volts. ಇಂಡಿಯಾಲಿ 220 volts. ಸೊ ಐ ಗೆಸ್ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಕ್ವಶನ್ಸ್. ಅಗೇನ್ ನಿಮ್ಗೆ MCQ ಬೇಕು ಅಂದರೆ 2 ವಿಡಿಯೋ ಇದೆ, ಚೆಕ್ ಮಾಡಿರಿ. ಗೆಸ್ ಫಿಸಿಕ್ಸ್ ಫಸ್ಟ್ 2 ಚಾಪ್ಟರ್ಸ್ಗೆ ದಿಸ್ ಶುಡ್ ಬಿ ಮೋರ್ ದ್ಯಾನ್ ಸಫಿಷಿಯಂಟ್. ಇದು ಬಿಟ್ಟು ನ್ಯೂಮರಿಕಲ್ಸ್ ಏನಿದೆ ಅದೂ 2 ವಿಡಿಯೋ ಇದೆ, ಚೆಕ್ ಮಾಡಿರಿ. ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸು, ಇಫ್ ಯು ಹ್ಯಾವ್ done and if you have covered all this, physics should be easy. It should never be an headache. ಇದಿಷ್ಟು ಕವರ್ ಆಗಿತ್ತು ಅಂದರೆ. ಸೊ ಆಗಲೇ ಹೇಳ್ದಂಗೆ, ಇಫ್ ಯು ವಾಂಟ್ ಮೆಟೀರಿಯಲ್ಸ್ ಏನು ಮಾಡಬೇಕು? 500 ಲೈಕ್ಸ್ ಬರದೇ ಇದ್ರೂ ರೈಟ್, ನಾನು ಕಳಿಸ್ತೀನಿ. ಬಿಕಾಸ್ ನಿಮಗೆ ಹೆಲ್ಪ್ ಆಗಂಗಿದ್ರೆ ಐ ಆಮ್ ಮೋರ್ ದ್ಯಾನ್ ಹ್ಯಾಪಿ. ಸೊ with that, let me end this video. Thank you. Jai Hind, Jai Karnataka.